ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ನಾನು ಗೀತಾ ಜೈಬಾರ್ದು. ಕರಾಟೆ ಒಂದು ಕ್ರೀಡೆ ಮಾತ್ರವಲ್ಲ, ಸ್ವಯಂ ಶಿಸ್ತನ್ನು ನೀಡುವ ತರಬೇತಿ, ದೇಶವನ್ನು ಪ್ರತಿನಿಧಿಸುವ ಅಂತಾರಾಷ್ಟ್ರೀಯ ಕ್ರೀಡೆ, ಮಹಿಳೆಯರಿಗೆ ರಕ್ಷಣೆಯನ್ನು ನೀಡುವ ಸಾಧನೆ, ಆಯುಧಗಳಿಲ್ಲದೆ ಹೋರಾಡುವ ಅಹಿಂಸಾ ಪದ್ಧತಿ. ಇಂಥ ಕ್ರೀಡೆಯನ್ನು ತಮ್ಮ ಉಸಿರೆಂದು ಭಾವಿಸಿ ತಪಸ್ಸನ್ನು ಮಾಡುತ್ತಿರುವ ಎಚ್.ಸಿ. ದೊರೈರವರು ತಮ್ಮ ವಿದ್ಯಾರ್ಥಿಗಳಿಗೂ ಅದೇ ರೀತಿಯ ಶಿಕ್ಷಣದ ತರಬೇತಿಯನ್ನು ನೀಡುತ್ತಾರೆ. ಕಜಕ್ಸ್ತಾನ್ನಲ್ಲಿ ನಡೆಯುವ ಏಷ್ಯಾ ಕಪ್ಗೆ ತರಬೇತಿಯನ್ನು ತಮ್ಮ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಉತ್ತಮ ಗುಣಮಟ್ಟವೇ ಗೆಲುವಿಗೆ ಕಾರಣವೆಂದು ನುಡಿದರು. ಒಕಿನವಾ ಗುಜುಕಾನ್ ಡು ಟ್ರೈನಿಂಗ್ ಸೆಂಟರ್ ಮುಖ್ಯಸ್ಥರಾದ ಎಚ್.ಸಿ. ದೊರೈರವರು ತಮ್ಮ ನುರಿತ ವಿದ್ಯಾರ್ಥಿಗಳನ್ನು ಅಂತಾರಾಷ್ಟ್ರೀಯ ಕಜಕ್ಸ್ತಾನ್ನಲ್ಲಿ ನಡೆಯುವ ಕ್ರೀಡೆಗೆ ಆಯ್ಕೆಯ ಪರೀಕ್ಷೆಯನ್ನು ಇಲ್ಲಿ ಇಟ್ಟಿದ್ದರು. ಕಮಿಟಿಯ ಆಯ್ಕೆಯಲ್ಲಿ ಮೊದಲ ಹಂತದ ಆಯ್ಕೆಯಾಗುತ್ತದೆ. ನಂತರ ಅವರಿಗೆ 30 ದಿನಗಳು ತರಬೇತಿಯನ್ನು ನೀಡಿ ಅದರಲ್ಲಿ ಉತ್ತಮ ಪ್ರದರ್ಶನ ನೀಡಿದವರನ್ನು ಎರಡನೆಯ ಹಂತದಲ್ಲಿ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ ಎಂದರು. ಕಮಿಟಿ ಪ್ಯಾನೆಲ್ ಮೆಂಬರ್ ಅಶೋಕ್ ರವರು ಕರಾಟೆ ಎಂದರೆ ಶಿಸ್ತು, ಸಮಾಜದಲ್ಲಿ ಬೇಕಾದ ಶಿಸ್ತನ್ನು ಕರಾಟೆಯು ಕಲಿಸುತ್ತದೆ. ಒಕಿನವಾ ಗುಜುಕಾನ್ ಡು ಕರಾಟೆ ಟ್ರೈನಿಂಗ್ ಇದನ್ನೇ ಮುಖ್ಯವಾಗಿ ಕಲಿಸುತ್ತದೆ ಎಂದು ತಿಳಿಸಿದರು.
ಒಕಿನವಾ ಗುಜ್ಕಾನ್ ಗ್ರೂಪ್ ಟ್ರೈನಿಂಗ್ ಸೆಂಟರ್ ಅಂತ ಸೆಲೆಕ್ಟ್ ಆಗ್ತಾ ಸ್ಟೂಡೆಂಟು ಬೇರೆ ಕಡೆಯಿಂದ ಬರುವಂಥ ಸ್ಟೂಡೆಂಟು ವ್ಯತ್ಯಾಸ ಇದೆ. ಸರ್, ಫಸ್ಟ್ ಆಫ್ ಆಲ್ ನನ್ನ ಹೆಸರು ಅಶೋಕ್ ಅಂದ್ಬಿಟ್ಟಿದೆ. ನಮ್ಮ ಸ್ಕೂಲ್ ಹೆಸರು ಒಕಿನವಾ ಗುಜ್ಕಾನ್ ಕರಾಟೆ ಡು ಟ್ರೈನಿಂಗ್ ಸ್ಕೂಲ್ ಅಂತ. ಇದಕ್ಕೆ ಚೀಫ್ ಎಕ್ಸಾಮಿನರ್ ಹೆಡ್ ಕೋಚ್ ಹನ್ಷಿ SC ದೊರೆ ಅಂದ್ಬಿಟ್ಟಿದೆ. ಸೊ ನಾವೆಲ್ಲ ಪ್ಯಾನಲ್ ಮೆಂಬರ್ಸ್. ಸೊ ಅದಲ್ಲದೆ ಹೊರಗಿನ ಮಕ್ಕಳಿಗೆ ಇಲ್ಲಿನ ಮಕ್ಕಳಿಗೆ ನೀವು ಡಿಫ್ರೆನ್ಸ್ ಏನು ಅಂತ ಕೇಳಿದ್ರಿ. ಸರ್, ಹೊರಗಿನ ಮಕ್ಕಳಲ್ಲಿ ನಮ್ಮಲ್ಲಿ ನೀವು ಒಂದು ಟೂರ್ನಮೆಂಟ್ ಅಂತ ಹೋಗಿ ನೋಡಿದ್ರು ಕೂಡ ನಾವು ಅಂತಲ್ಲ, ಬೇರೆ ಹೊರಗಡೆ ಇರೋರು ಯಾರೇ ಬೇಕಾದ್ರೂ ಹೇಳ್ತಾರೆ ನಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು. ಸೊ ಯಾಕೆಂದರೆ ಹೊರಗಡೆ ಇರೋರು ಕೂಡ ಅದು ಗೊತ್ತಾಗುತ್ತೆ ಆ ಮಕ್ಕಳಲ್ಲಿರೋವಂಥ ಒಂದು ಡಿಸಿಪ್ಲಿನ್ ಆಗಿರೋದು. ಫಸ್ಟ್ ಆಫ್ ಆಲ್ ಕರಾಟೆ ಅಂದ ತಕ್ಷಣವೇ ಬೇಕಾಗಿರೋದು ಡಿಸಿಪ್ಲಿನ್. ಸೊ ಆ ಮಕ್ಕಳ ಡಿಸಿಪ್ಲಿನ್ ಆಗಿರ್ಬೋದು, ಅವರು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇದೆಲ್ಲ ಡಿಫ್ರೆಂಟಾಗಿ ಕಾಣುತ್ತೆ ಸರ್. ಸೊ ಅದಕ್ಕೆ ಮೇನ್ ಕಾರಣ ನಮ್ಮ ಹನ್ಷಿ SC ದೊರೆ ಸರ್. ಸೊ ಅವ್ರ ಅಂಡ್ರಲ್ಲಿ ಬೆಳೀತಾ ಇರೋ ನಾವು ಅದನ್ನೇ ಫಾಲೋ ಮಾಡ್ತಿದ್ದೀವಿ. ಎಸ್ ಸರ್. ಸರ್, ಇದು ತುಂಬಾ ಮುಖ್ಯ. ಡಿಸಿಪ್ಲಿನ್ ಇಲ್ಲದೆ ಜೀವನದಲ್ಲಿ ಏನೂ ಇರೋದಿಲ್ಲ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಡಿಸಿಪ್ಲಿನ್ ಅನ್ನೋದಿರುತ್ತೆ. ಬೆಳಗ್ಗೆ ಎದ್ದೇಳೋದು ಒಂದು ಟೈಮ್ ಆಗಿರ್ಬೋದು, ಒಂದು ಟಿಫನ್ ಆಗಿರ್ಬೋದು, ಯಾರ ಹತ್ರ ಆದರೂ ಒಬ್ಬರ ಹತ್ರ ಮಾತಾಡೋದಾಗಿರ್ಬೋದು, ನಾವಿನ್ನೊಬ್ರು ಕೊಡೋ ರೆಸ್ಪೆಕ್ಟ್ ಆಗಿರ್ಬೋದು, ಕುತ್ಕೊಳ್ಳೋದಾಗಿರ್ಬೋದು, ಎದ್ದೇಳೋದಾಗಿರ್ಬೋದು, ನಾವು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಎಲ್ಲ ಅಂಡರ್ ಡಿಸಿಪ್ಲಿನ್. ಸೊ ಬೆಳಗ್ಗಿಂದ ರಾತ್ರಿವರೆಗೂ ಡಿಸಿಪ್ಲಿನ್ ಅನ್ನೋದು ತುಂಬಾ ಮುಖ್ಯ ಸರ್. ಲೈಫಲ್ಲಿ ಅದು ಇಲ್ಲದ ಡಿಸಿಪ್ಲಿನ್ ಅನ್ನೋದಿಲ್ಲ ಅಂದರೆ ಜೀವನ ಮಾಡೋಕ್ಕೆ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ನಮಗೆ ಗೌರ್ಮೆಂಟಲ್ಲಿ ಜಾಬ್ ಅನ್ನೋದು ಸಿಗುತ್ತೆ, ಅಥವಾ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ಸಿಗುತ್ತೆ. ಯಾವ ರೀತಿ ಗೌರ್ಮೆಂಟ್ಗೆ ಜಾಬ್ ರೀತಿ ಅನುಕೂಲ ಆಗುತ್ತೆ ಸರ್? ಜಾಬ್ ಯಾವ ರೀತಿ ಅಂತ ಆ್ಯಕ್ಚುಲಿ ಇದು ಸ್ಕೂಲ್ ಲೆವೆಲ್ಸಲ್ಲಿ ಇಲ್ಲ. ಈಗ ಸ್ಕೂಲ್ ಲೆವೆಲ್ಸ್ ಮುಂದೆ ತರಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಸ್ಕೂಲ್ ಲೆವೆಲ್ಸಲ್ಲಿಲ್ಲ, ಯೂನಿವರ್ಸಿಟಿ ಲೆವೆಲ್ಗಳಲ್ಲಿ ಇದೆ. ಸೊ ಯೂನಿವರ್ಸಿಟಿ ಲೆವೆಲ್ಸಲ್ಲಿ ಏನಿದೆ, ಸೊ ಒನ್ಸ್ ಯು ಗೆಟ್ ನಾವು ಸೆಲೆಕ್ಷನ್ ಸಿಕ್ತು ಅಂತಂದರೆ, ನ್ಯಾಷನಲ್ಸಲ್ಲಿ ಮೆಡಲ್ ಆಯಿತು ಅಂದರೆ ಅವ್ರಿಗೆ 3 years 5 years ಈ ಥರ ಒಂದು ಇದಿರುತ್ತೆ, ಸ್ಕೀಮ್ ಇರುತ್ತೆ. ಆ ವರ್ಷಗಳಲ್ಲಿ ನೀವು ಇಂದ ಸ್ಪೋರ್ಟ್ಸ್ ಕೋಟಲ್ಲಿ ನೀವು ಅದನ್ನು ಅಪ್ಲೈ ಮಾಡಿಕೊಂಡು ಜಾಬ್ಗೆ ಹೋಗ್ಬೋದು. ಕೆಲವು ಕಾಂಪಿಟೇಷನ್ಸ್ ಇರುತ್ತೆ, ಕರಾಟೆ ಕ್ರಿಕೆಟ್ಗೆ ಕ್ರಿಕೆಟಲ್ಲಿ ಒಂದು ಹಂತಕ್ಕೆ ಬಂದಾಗ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ, ಸ್ಪಾನ್ಸರ್ಶಿಪ್ ಸಿಗುತ್ತೆ, ಅದು ಗೌರ್ಮೆಂಟ್ ಫಂಡ್ ಸಿಗುತ್ತೆ. ಕರಾಟೆಗೆ ಯಾವ ರೀತಿ ಸಿಗ್ಬೋದು ಸರ್? ನಾನಿಲ್ಲಿ ಏನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಇಂಡಿಯಾಲಿ ಕೆಲವೊಂದಕ್ಕೆ ಮಾತ್ರ ಪ್ರಿಫರೆನ್ಸ್ ಕೊಡ್ತಿದ್ದಾರೆ. ಆ್ಯಕ್ಚುಲಿ ಅದು ತುಂಬಾ ದೊಡ್ಡ ತಪ್ಪು. ಸೊ ಅದೇ ಒಂದು ಈಗ ನಡೀತಿದೆ ಎಲ್ಲ ಗೇಮ್ಗೂ. ನಿಮಗೆ ಗೊತ್ತಿರುತ್ತೆ, ಹಾಕಿಗೆ ಸರಿಯಾಗಿ ಪೇಮೆಂಟೇ ಸಿಗೋದಿಲ್ಲ ಅಂತ ಅವ್ರ ಕಂಪ್ಲೇಂಟ್ಸ್ ಇತ್ತು. ಸುಮಾರು ಸ್ಟ್ರೈಕ್ ಮಾಡಿದರು, ನನಗೆ ಪೇಮೆಂಟ್ ಸಿಗ್ತಿಲ್ಲ ಸರಿಯಾಗಿ ಅಂತ. ಅದೇ ಕ್ರಿಕೆಟ್ ಅಂತ ಬಂದರೆ ಕೋಟ್ಯಾಂತರ ರೂಪಾಯಿ ಅವ್ರಿಗೆ ಲೈಕ್ ಸ್ಪಾನ್ಸರ್ಶಿಪ್ ಸಿಗುತ್ತೆ, ಮ್ಯಾಚಸ್ ಸಿಗುತ್ತೆ, ಆ್ಯಡ್ಗಳಲ್ಲಿ ಹೋಗ್ತಾರೆ, ಈ ಥರ ಎಲ್ಲ ಇದೆ. ಸೊ ಇದು ಇರಬಾರ್ದು ಅಂತ ಗೌರ್ಮೆಂಟ್ಗೆ ತುಂಬಾ ಕಂಪ್ಲೇಂಟ್ಸ್ ಹೋಗಿದ್ದಾವೆ, ಪಿಟಿಷನ್ಸ್ ಇದ್ದಾವೆ, ಮಾಡ್ತಿದ್ದಾರೆ. ಅದು ಇನ್ ಫ್ಯೂಚರ್ ಅದು ಹೇಗಿರುತ್ತೆ ಅಂತ ನಮಗೂ ಗೊತ್ತಿಲ್ಲ ಸರ್.